वल्लभ जय दाता जनगण मंगल नायक जय हे भारत भाग्य विधाता जय हे जय हे जय हे जय 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 हे। जय बोलो भारत माता की जय। जय बोलो भारत माता की जय। जय बोलो भारत माता की जय। डॉक्टर बी.आर. अंबेडकर के जय। डॉक्टर बी.आर. अंबेडकर के जय। वंदे मातरಂ वंदे मातರಂ वंदे ಮಾತರಂ. ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಭಾರತ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರುವ ದೇಶ. ಈ ದೊಡ್ಡ ಪ್ರಜಾಪ್ರಭುತ್ವವನ್ನು ನಡೆಸಲು ಇರುವ ಏಕೈಕ ಸಂವಿಧಾನವನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಈ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ. ನಾವು ಗಣರಾಜ್ಯೋತ್ಸವವನ್ನು 1950 ಜನವರಿ 26ರಂದು ಏನು ನಮ್ಮ ಸಂವಿಧಾನವನ್ನು ಸಂಸತ್ತಿನಲ್ಲಿ ಜಾರಿಗೆ ಗೊಳಿಸಿದರೂ ಅದರ ಸವಿನೆನಪಿಗಾಗಿ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಇದು ಪ್ರತಿಯೊಬ್ಬ ಭಾರತೀಯನ ಹಕ್ಕು. ಅದರ ಜೊತೆಗೆ ಏನು ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅದನ್ನು ನೋಡೋದಾದರೆ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಸಾಮಾಜಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಾಂವಿಧಾನಿಕ ಪರಿಹಾರಗಳ ಹಕ್ಕು. ಈ ಹಕ್ಕುಗಳು ನಮಗೆ ಸಂವಿಧಾನದಿಂದ ಬಂದಿದೆ. ಸಂವಿಧಾನ ಅಂದರೆ ಏನು? ನಮ್ಮೆಲ್ಲರ ರಕ್ಷಣೆ ಮಾಡುವಂಥ ಕಾನೂನು. ಈ ಕಾನೂನನ್ನು ಯಾರು ಗೌರವಿಸ್ತಾರೋ, ಆ ಸಂವಿಧಾನದಲ್ಲಿರುವ ನಿಯಮಗಳನ್ನು ಪಾಲನೆ ಮಾಡ್ತಾರೋ ಅವರು ದೇಶದಲ್ಲಿ ಉತ್ತಮ ಪ್ರಜೆ ಆಗ್ತಾರೆ. ಅದರ ಜೊತೆಗೆ ಅನೇಕ ಮೌಲ್ಯಗಳನ್ನು ಸಹ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಅದರಲ್ಲಿ ನಾವು ನೋಡೋದಾದರೆ ಭ್ರಾತೃತ್ವ ಭಾವನೆ ಇರ್ಬೋದು, ಸಹೋದರತ್ವ ಇರ್ಬೋದು, ಸಾಮಾಜಿಕತ್ವ, ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಇವೆಲ್ಲ ಸಹ ಮೌಲ್ಯಗಳನ್ನು ಕೊಟ್ಟಿದೆ. ಅದರಿಂದ ಪ್ರತಿಯೊಬ್ಬ ನಾಗರಿಕನೂ ಸಹ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು. ಮತ್ತು ಈ ಒಂದು ಗಣರಾಜ್ಯವಾಗಲು ಶ್ರಮಿಸಿದಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ನೆನೆಸ್ಕೋಬೇಕಾಗ್ತದೆ. ಈ ಸಮಯದಲ್ಲಿ ಅಹಿಂಸಾ ಮಾರ್ಗದಲ್ಲಿ ಹೋರಾಡಿದಂಥ ಮಹಾತ್ಮ ಗಾಂಧೀಜಿಯವರು, ಹಿಂಸಾ ಮಾರ್ಗದಲ್ಲಿ ಹೋರಾಡಿದಂಥ ಭಗತ್ ಸಿಂಗ್ ಅವರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರು ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು. ಅದೇ ರೀತಿ ಮಹಿಳೆಯರು ಸಹ ಕಿತ್ತೂರು ರಾಣಿ ಚೆನ್ನಮ್ಮ, ಲಕ್ಷ್ಮೀಬಾಯಿ, ಅದೇ ರೀತಿ ಅನೇಕ ಹೋರಾಟಗಾರರು, ನೆಹರು ಅವರು ಇರ್ಬೋದು, ನಮ್ಮ ಏನು ಸ್ವಾತಂತ್ರ್ಯ ತರಲು ಅವರ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅನೇಕ ಹೋರಾಟಗಳು ಸಹ ಮಾಡಿದ್ದಾರೆ. ಅವ್ರನ್ನೆಲ್ಲರೂ ಸಹ ಈ ಸಮಯದಲ್ಲಿ ನಾವು ನೆನೆಸ್ಕೊಳ್ಬೇಕು. ಅದರ ಜೊತೆಗೆ 1950ರಲ್ಲಿದ್ದಂತಹ ಭಾರತ ಮತ್ತು ಈಗ 2020ರಲ್ಲಿರುವಂಥ ಭಾರತವನ್ನು ನಾವು ಹೋಲಿಸೋದಾದರೆ ಎಲ್ಲ ವಿಷಯಗಳಲ್ಲೂ ಸಹ ಅಭಿವೃದ್ಧಿ ಹೊಂದಿದೆ. ಇವತ್ತು ರಕ್ಷಣಾ ವಲಯವನ್ನು ತಗೊಂಡ್ರೆ ನಾವು ಅಭಿವೃದ್ಧಿ ಹೊಂದಿದ ದೇಶಗಳ ಜೊತೆ ಪೈಪೋಟಿ ಮಾಡೋಷ್ಟು ಬಲಿಷ್ಠವಾಗಿ ಇವತ್ತು ಭಾರತ ಬೆಳೆದು ನಿಂತಿದೆ. ಅದೇ ರೀತಿ ವೈಜ್ಞಾನಿಕ ರೀತಿಯಲ್ಲಿ ನಮ್ಮ ವಿಜ್ಞಾನಿಗಳು ಅನೇಕ ಸಾಧನೆಗಳು ಮಾಡ್ತಾರೆ. ವಿಜ್ಞಾನ ಕ್ಷೇತ್ರದಲ್ಲೂ ಸಹ ಅತ್ಯುತ್ತಮವಾಗಿ ಬೆಳೀತಾ ಇದೆ. ಅದೇ ರೀತಿ ಸಾಂಸ್ಕೃತಿಕ ಇರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ, ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಹ ಇವತ್ತು ಅಭಿವೃದ್ಧಿ ಹೊಂದ್ತಾ ಇದ್ದೀವಿ. ಆದರೆ ಮುಂಬರುವ ದಿನಗಳಲ್ಲಿ ನಾವೆಲ್ಲ ನಾಗರಿಕರು ಕೈ ಜೋಡಿಸಿ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿಯಲ್ಲಿ ಸೇರಿಸಿದಾಗ ಮಾತ್ರ ನಾವು ಇವತ್ತೇನು ಗಣರಾಜ್ಯೋತ್ಸವ ಮಾಡ್ತೇವೆ ಅದು ಅರ್ಥಪೂರ್ಣವಾದ ಗಣರಾಜ್ಯೋತ್ಸವವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ. ಅದರಿಂದ ತಾವೆಲ್ಲರೂ ಸಹ ಸಹಕರಿಸಿ ನಮ್ಮ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿ ಸೇರಿಸಲು ಸಹಕಾರ ನೀಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ
76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಇವತ್ತಿನ